ಇದು XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಬಿಡದಿ ವಿಚಾರ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ನಿನ್ನೆ ಸರ್ವೆಗೆ ಬಂದಂಥ ಅಧಿಕಾರಿಗಳಿಗೆ, ಸರ್ವೆ ಸಿಬ್ಬಂದಿಗೆ ಜನ ಕಾರಿನ ಗಾಜನ್ನು ಒಡೆಯುವುದಲ್ಲದೆ ಪೊರಕೆ ಚಪ್ಪಲಿಯ ಸೇವೆಯನ್ನು ಕೂಡ ಅಲ್ಲಿ ಮಾಡಿಬಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಸುಮಾರು 20 ಜನರ ವಿರುದ್ಧವಾಗಿ ಇದೀಗ ಆಲ್ರೆಡಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈ ಒಂದು ವಿಚಾರ ಇರೋದು ಸರ್ಕಾರದ ಟೌನ್ಶಿಪ್ ಯೋಜನೆ, ರೈತರ ಜಮೀನು ವಿಚಾರದಲ್ಲಿ ಕೆಲವರಿಗೆ ಜಮೀನು ಕೊಡ್ತೀವಿ ಅಂತ ಹೇಳಿದ್ದಾರೆ ಕೆಲವರು, ಹಲವರು ನಾವು ಜಮೀನು ಕೊಡಲ್ಲ, ಇದು ನಮ್ಮ ಜಮೀನು, ನಾವಿದ್ದಂಥ ಪ್ರದೇಶ, ಇದು ನಾವು ಬೆಳೆದಂಥ ಪ್ರದೇಶ, ನಮ್ಮ ಬದುಕಿದು, ಇಲ್ಲಿ ನಮ್ಮ ಬದುಕಿದೆ ಈ ನೆಲದಲ್ಲಿ, ಈ ಮಣ್ಣಲ್ಲಿ ಅಂಥೇಳಿ ಕೆಲ ರೈತರು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಸರ್ಕಾರಿ ಅಧಿಕಾರಿಗಳನ್ನ ಥಳಿಸುವುದು ಸರಿಯೇ? ಸರ್ಕಾರಿ ಅಧಿಕಾರಿಗಳು, ಅಲ್ಲಿ ಒಂದು ವಾದ ಏನಿದೆ ಅಂದರೆ, ಯಾರು ಜಮೀನು ಕೊಡ್ತೀವಿ ಅಂತ ಹೇಳಿದ್ರೋ ಅವರ ಸರ್ವೆಗೆ ಬಂದಂಥವ್ರವರು ಅಂತ ಒಂದು ವಾದ ಅಲ್ಲಿದೆ. ಯಾರು ಜಮೀನಿಗೆ ನಾವು ಕೊಡ್ತೀವಿ ನಿಮಗೆ ಅಂತ ಒಪ್ಕೊಂಡಿದ್ದಾರೋ ಅವ್ರ ಸರ್ವೆಗೆ ಅಂತ ಅಧಿಕಾರಿಗಳು ಬಂದಾಗ ಸ್ಥಳೀಯ ರೈತರು, ಹೋರಾಟಗಾರರು ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ, ಓಡಿಸಿದ್ದಾರೆ, ಅವ್ರನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಅವ್ರನ್ನ ಸರ್ಕಾರದ ಒಬ್ಬ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಒಂದು ವಿಚಾರ ಇದೆ. ಇದರ ಬೆನ್ನಲ್ಲೇ ದೇವೇಗೌಡರು ಪತ್ರವನ್ನು ಬರೆದಿದ್ದಾರೆ. ನಾನು ಸತ್ಯಾಗ್ರಹ ಮಾಡಬೇಕಾಗತ್ತೆ, ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಬಂದು ನಾನು ಸತ್ಯಾಗ್ರಹ ಮಾಡಬೇಕಾಗತ್ತೆ ಅಂತ ದೇವೇಗೌಡರು ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ, ಒಂದು ಕಡೆ FIR ಆಗಿದೆ. ಇದಲ್ಲದೆ ಅಶೋಕ್, ನಾನು 3 ಬಾರಿ ಹೋಗಿದ್ದೀನಿ, ನಾನು ಇನ್ನೊಮ್ಮೆ ಬೇಕಾದರೂ ಬಿಡದಿಗೆ ಹೋಗ್ತೀನಿ ಅಂಥೇಳಿ ಅಶೋಕ್ ಒಂದು ಕಡೆಯಲ್ಲಿ ಮಾತಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ಜಮೀನುದಾರರು, ಭೂ ಮಾಲೀಕರು ನಡುವಿನ ಹಗ್ಗಜಿಗ್ಗಾಟದಲ್ಲಿ ರಾಜಕೀಯವೂ ಇದೆ, ಬದುಕೂ ಇದೆ, ನೆಲವೂ ಇದೆ, ಕೃಷಿಯೂ ಇದೆ. ಇದರ ಆಚೆಗೆ ಚೆಕ್ ಮಾಡಿಕೊಂಡಾಗ ಅಲ್ಲಿ ಅನ್ನದಾತರ ಹೊಟ್ಟೆಯ ಸಂಕಟ ಕೂಡ ಅಲ್ಲಿದೆ. ನೀವು ಗಮನಿಸ್ತಾ ಇದ್ದೀರ, ಅದು ನೋಡ್ತಾ ಇದ್ದೀರಲ್ವ, ಅನ್ನದಾತರ ಹೊಟ್ಟೆ ಸಂಕಟ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನು? ಹಾಗಾದರೆ ಸರ್ಕಾರ ಯಾವುದೇ ನಿರ್ಧಾರ ಹೇಳಿಲ್ಲ, ನಾನು ವಾಪಸ್ ತಗೋತಾ ಇದ್ದೀನಿ, ಟೌನ್ಶಿಪ್ಪಿಂದ ನಾನು ವಿರುದ್ಧವಾಗಿದ್ದೀನಿ, ನನಗಿದು ಬೇಡ, ಸರ್ಕಾರ ಹೇಳಿಲ್ಲ. ರೈತರು ನಾವು ಜಮೀನು ಕೊಡ್ತೀವಿ ಅಂತ ಪೂರ್ತಿ ಜನ ಹೇಳಿಲ್ಲ, ಪೂರ್ತಿ ಜನ ನಾವು ಕೊಡಲ್ಲ ಅಂತಲೂ ಹೇಳಲ್ಲ. ಹಾಗಾದರೆ ಒಂದು ಅಡಕತ್ತರಿಯಲ್ಲಿ ಇಡೀ ಬಿಡದಿ ಟೌನ್ಶಿಪ್ ಸಿಕ್ಕಾಕೊಂಡಿದೆಯಾ? ಇದಲ್ಲದೆ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ಶಾಸಕರಿಗೆ ಇದರ ಬೆನ್ನಲ್ಲೇ ಒಂದು ಭಯ ಶುರುವಾಗಿದೆಯಾ? ಮುಂದಿನ ದಿನಗಳಲ್ಲಿ ಚುನಾವಣೆ ಹತ್ತಿರ ಬಂದಂತೆ ನಮಗಿದು ಕಷ್ಟ ಆಗುತ್ತೆ, ಬಿಸಿ ತುಪ್ಪವಾಗುತ್ತೆ ಅಂಥೇಳಿ ಅವರ ಆತಂಕವನ್ನು ಅವ್ರು ಹೇಳ್ಕೊಳ್ತಾ ಇದ್ದಾರಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದಿಗೆ ನಾಗೇಂದ್ರ ಬಾಬು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ನಾಗೇಂದ್ರ ಬಾಬು ಅವರು ತಮಗೆ ಈ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ವೀರೇಶ್ ಅವರಿದ್ದಾರೆ, ಈ ಟೌನ್ಶಿಪ್ ಪ್ರತಿಭಟನೆ ಮಾಡ್ತಿರ್ತಕ್ಕಂಥವ್ರು, ಇದು ನಮಗೆ ಬೇಡ ಅಂತ ವಿರೋಧ ಮಾಡ್ತಿರ್ತಕ್ಕಂಥವ್ರು. ಸ್ವಾಗತ ನಿಮಗೆ ವೀರೇಶ್ ಅವರೇ ಈ ಒಂದು ಡಿಬೇಟ್ಗೆ. ದರ್ಶನ್ ಬಂದಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್ ತಮಗೆ ಒಂದು ಡಿಬೇಟ್ಗೆ. ನನ್ನ ಮೊದಲನೇ ಪ್ರಶ್ನೆ, ಒಂದು ಕಡೆ ನಾನು ಮೊದಲಿಗೆ ವೀರೇಶ್ ಅವ್ರನ್ನ ಕೇಳಿಬಿಡ್ತೀನಿ. ವೀರೇಶ್ ಅವರೇ, ಈಗ ಏನಂದರೆ ಈ ಟೌನ್ಶಿಪ್ ಅನ್ನೋದು ಸರ್ಕಾರದ ಒಂದು ಯೋಜನೆ, ಸರ್ಕಾರ ಈ ಟೌನ್ಶಿಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮದೇ ಬಿಡದಿ ಭಾಗದ ಒಂದಷ್ಟು ಜನ ನಾವು ಒಪ್ಪಿದ್ದೀವಿ ಯೋಜನೆಗೆ ಅಂತ ಅವ್ರದ್ದೇನೋ ಸರ್ವೆಗೆ, ಅವ್ರದ್ದು ಒಪ್ಪಿರುವವರ ಜಮೀನು ಸರ್ವೆಗೆ ಬಂದಿದ್ರು ಅಂತ ನಮ್ಮ ಹತ್ರ ಇರ್ತಕ್ಕಂಥ ಮಾಹಿತಿ. ಈ ಸಂದರ್ಭದಲ್ಲಿ ಕಾರಿನ ಗಾಜು ಒಡೆದು ಮತ್ತು ಅವ್ರಿಗೆ ಥಳಿಸಿದ್ದಾರೆ, ಚಪ್ಪಲಿಲಿ ಹೊಡೆದಿದ್ದಾರೆ, ಪೊರಕೆಯಲ್ಲಿ ಹೊಡೆದಿದ್ದಾರೆ. ಸೊ FIR ಕೂಡ ಆಗಿದೆ. ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ನಿಮ್ಮ ಪ್ರತಿಭಟನೆ, ನಿಮ್ಮ ಆಕ್ರೋಶಕ್ಕೆ ಈ ನೆಲದ ಕಾನೂನು ಅವಕಾಶ ಕೊಡುತ್ತೆ ವೀರೇಶ್ ಅವರೇ. ಯಾರು ಬೇಕಾದರೂ ನನಗಿದಿಷ್ಟ ಇಲ್ಲ ಅಂದರೆ ಒಬ್ಬನೇ ಬೇಕು ಸತ್ಯಾಗ್ರಹ ಕೂತ್ಕೋಬೋದು, ತಕರಾರಿಲ್ಲ. ನಾನು ಇಲ್ಲಿ ಹೇಳೋದೇನೆಂದರೆ, ಅಧಿಕಾರಿಗಳಿಗೆ ಹಲ್ಲೆ ಮಾಡೋದು, ಪರ್ಕೆಲ್ ಹೊಡೆದಿದೆಯಲ್ಲ, ಅಲ್ಲಿ ಆ ಮಟ್ಟಕ್ಕೆ ಹೋಗ್ಬೇಕಿತ್ತ ಅಂತ ನಾನು ಒಂದೇ ಒಂದು ಸಿಂಗಲ್ ಪಾಯಿಂಟ್. ಅದು ಸರ್ಕಾರ ಯೋಜನೆ, ಈಗ ರೈತರದ್ದು ಭೂಮಿ, ಮಧ್ಯದಲ್ಲಿ ಅಧಿಕಾರಿ ಹೋಗಿ ಸರ್ವೆ ಮಾಡು ಅಂದರೆ ಅಧಿಕಾರಿ ಸರ್ವೆಗೆ ಹೋಗ್ತಾನೆ, ಬೇಡಪ್ಪ ಅಂದರೆ ಸುಮ್ಮನಿರ್ತಾನೆ ಅವನು. ಇದ್ರ ಮಧ್ಯದಲ್ಲಿ ಅವರು ಒದೆ ತಿನ್ನೋ ಪರಿಸ್ಥಿತಿ ಬಂತಲ್ಲ. ಅದು ಅಲ್ಲದೆ ಹೆಂಗಸರಿದ್ದಾರಲ್ಲಿ ಏನಾಗ್ಬಿಡುತ್ತೆ, ಈ ಗಂಡಸರುಗಳು ಹೋಗ್ಬಿಟ್ರೆ ದೊಡ್ಡ ಕೇಸ್ ಆಗಿಬಿಡುತ್ತೆ ಅಂತ ಹೆಂಗಸರು ಪಾಪ ಪರ್ಕೆ ಹಿಡ್ಕೊಂಡು ಬಂದರು. ಅವ್ರೇನೋ ಹೊಡೆದ್ರು, ಅಲ್ಲೇ ಮಾಡಿದ್ರು, ಏನೋ ಆಯಿತು. ಈಗ ಹೆಂಗಸರು ತಗೊಂಡು ಒಳಗಡೆ ಹಾಕ್ಬಿಟ್ರೆ ನೀವು ಮನೆಗಳಲ್ಲಿ ಅಡುಗೆಯಿಂದ ಮಕ್ಕಳಿಗೆ ಊಟ ತಿಂಡಿಯಿಂದ ಸಮಸ್ಯೆ ಶುರುವಾಗ್ಬಿಡ್ತವೆ. ಸೊ ಇದೀ ಬೇಕಿತ್ತ, ಅಧಿಕಾರಿ ತಿಳಿಸೋದು ಬೇಕಿತ್ತ ಅಂತ ನನ್ನ ಪಾಯಿಂಟ್ ಅಷ್ಟೇ. ಪ್ರತಿಭಟನೆಗೆ ಸ್ವಾಗತ, ಏನು ಬೇಕಾದ್ರೂ ವಿರೋಧ ಮಾಡಿ, ಥಳಿಸುವುದು ನಿಮಗೆ ನ್ಯಾಯ ಕೊಡಿಸುತ್ತೆ ಅಂತ ಅನಿಸುತ್ತಾ ನಿಮಗೆ? ಪೊರಕೆಗಳೇ ನ್ಯಾಯ ಕೊಡಿಸೋಂಗಿದ್ದರೆ ಈ ದೇಶದಲ್ಲಿ, ಪೊರಕೆ ಒಂದು ಜೊತೆ ಚಪ್ಪಲಿ ನ್ಯಾಯ ಕೊಡಿಸೋ ಹಾಗಿದ್ದಿದ್ರೆ ಕಾನೂನು ಕಟ್ಟಳೆ ಬೇಕಾಗಿರಲಿಲ್ಲ, ಬರೀ ಪೊರಕೆ ನ್ಯಾಯದಲ್ಲೇ ತೀರ್ಮಾನ ಮಾಡ್ಬಿಡ್ಬೋದಾಗಿತ್ತೇನೋ ಅಂತ. ಸರ್, ಇವಾಗ ಏನು ಹೇಳ್ತಾ ಇದ್ದೀನಿ, ಇವತ್ತು ಏನು ಇನ್ಸಿಡೆಂಟ್ ನಡೆದಿದೆ ನಿನ್ನೆ, ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಶಾಸಕರು. ಓಕೆ, ಅವರು ನಮ್ಮ GBD ಆಫೀಸಿಗೆ ನಮ್ಮ ರೈತರನ್ನ, ನಮ್ಮ ಭೂ ಸ್ವಾಧೀನ ವಿರೋಧ ಇರೋ ರೈತರನ್ನ ಮೀಟಿಂಗ್ ಕರೆದಿದ್ರು. ಮೀಟಿಂಗ್ ಕರೆದಾಗ ನಾವು ಅವ್ರ ಹತ್ರ ಬೇಡಿಕೆ ಇಟ್ಟು, ಏನಂದ್ರೆ ನೋಡಿ, ನಾವು ಈ ಭೂಮಿನ ಕೊಡಲ್ಲ, ನಾವು ವಿರೋಧವಾಗಿದ್ದೀವಿ, ನೀವು ಯಾರು ಪರ ಇದ್ದೀರೋ ಅವ್ರು ಕೊಟ್ಕೊಳ್ಳಿ ಸಂತೋಷ, ಭೂಮಿ ಕೊಡೋರು ಕೊಟ್ಕೊಳ್ಳಿ ಸಂತೋಷ, ಯಾಕೆಂದ್ರೆ ಅವ್ರ ಜಮೀನಿದೆ, ಅವ್ರು ಕೊಟ್ಕೊಳ್ಳಿ, ನಾವು ಅದಕ್ಕೆ ಅವ್ರ ಇಚ್ಛೆ ಅದು, ನಾವು ಭೂಮಿ ಕೊಡಲ್ಲ. ಮತ್ತೆ ನಮಗೆ ಮುಖ್ಯಮಂತ್ರಿಗಳ ಜೊತೆ ಒಂದು ಮೀಟಿಂಗ್
ಅರೇಂಜ್ ಮಾಡಿ. ಯಾಕೆ ಉಪಮುಖ್ಯಮಂತ್ರಿ ಇದ್ದಾಗ ಅವರು ನಮಗೆ ಮೋಸ ಮಾಡಿದ್ರು. ಇದೇ ಅವರು ಕಾಲೇಜ್ ಹತ್ರ ಕರೆಸ್ಬಿಟ್ಟು ಏನು ಹೇಳಿದ್ರು, ಈ ಪ್ರಾಜೆಕ್ಟ್ ಬಗ್ಗೆ ನನಗೆ ಕನ್ಫ್ಯೂಸ್ ಇದೆ, ಒಬ್ಬ IPS ಅಧಿಕಾರಿನ ನೇಮಕ ಮಾಡ್ತೀನಿ, ಅಲ್ಲಿ ಸ್ಥಳೀಯವಾಗಿ ಏನಿದೆ ಪ್ರೆಸೆಂಟ್ ಸಿಚುಯೇಷನ್ ಅದನ್ನು ನಾನು ಅಧ್ಯಯನ ಮಾಡಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ಟೆಪ್ ತಗೋತೀನಿ ಅಂತ ಹೇಳಿದರು. ಅದ್ರ ನೆಕ್ಸ್ಟ್ ಡೇನೇ ಉಪಮುಖ್ಯಮಂತ್ರಿಗಳು ಪರ ಇರೋರನ್ನ ಕರೆದ್ಬಿಟ್ಟು 80% ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಘೋಷಣೆ ಮಾಡಿದ್ರು. ನಮಗೆ ಮೊನ್ನೆ ಆಗಿದ್ದು ಅದಿದ್ದಾನೆ, MLA ಅವರು ನಮಗೆ ಇದು ಕೊಟ್ಟರು, ಪ್ರಾಮಿಸ್ ಮಾಡಿದ್ರು, ಓಕೆ ನಾನು ಮುಖ್ಯಮಂತ್ರಿಗಳ ಹತ್ರ ನಿಮಗೆ ಒಂದು ಸೀಟಿಂಗ್ ಕೊಡಿಸ್ತೀನಿ, ಮಾತುಕತೆಗೆ ಮಾಡ್ತೀನಿ ಅಂತ. ನಾವು ಅಲ್ಲಿ ಬೇಡಿಕೆ ಇಟ್ಟು ಅಲ್ಲಿವರೆಗೂ ಯಾವುದೇ JMC ಆಗಬಾರ್ದು, ಯಾರಿಗೂ ಚೆಕ್ ವಿತರಣೆ ಮಾಡಬಾರ್ದು, ಈ ವಿಷಯ ಇತ್ಯರ್ಥ ಆಗಬೇಕು. ಪರ ಇರೋರು ತಗೊಳ್ಳಿ. ನೆನ್ನೆ ಬಂದಿದ್ದವರು ಪರ ಇರೋರ ಜಮೀನು ಸರ್ವೆ ಮಾಡಕ್ಕೆ ಬಂದಿದ್ರ, ವಿರೋಧ ಇರೋರ ಜಮೀನು ಸರ್ ನಮ್ಗೆ ಇನ್ಫಾರ್ಮೇಷನ್ ಇಲ್ಲ. ನಾನು ಕೇಳ್ತಿರೋದು, ನಿನ್ನೆ ನಮಗೆ ಕೆಲವ್ರಿಗೆ ಹೇಳಿದ ಮಾಹಿತಿ ಏನು ಅಂದರೆ, ಯಾರು ನಾವು ಜಮೀನು ಕೊಡ್ತೀವಿ ಅದು 5 ಜನ ಇದ್ರೋ 6 ಜನ ಇದ್ರೋ ಔಟ್ ಆಫ್ 21 6 ಜನರ ಜಮೀನು ನಾವು ಸರ್ವೆ ಮಾಡಕ್ಕೆ ಬಂದಿದ್ದು ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಇದಕ್ಕೆ ಯಾರು ಒಪ್ಕೊಂಡಿದ್ರಲ್ಲ ಅವ್ರ ಸರ್ವೆಗೆ ಬಂದ್ರು ವಿರೋಧ ಮಾಡೋರು ಪರಕೆ ಎತ್ಕೊಂಡು ಬಂದ್ಬಿಟ್ರೆ ನಾವೇನು ಮಾಡೋಣ ಅಂತ ಅವ್ರು ಕೇಳೋದು. ಇದು ನಿಜಾನ? ನಿಮ್ಮಿಂದ ಕೇಳ್ತಾ ಇದ್ದೀನಿ ನಾನು. ಸರ್ ಏನಾಗಿದೆ, ಸತ್ಯನ ಸುಳ್ಳ ಇದು? ಒಂದು ನಿಮಿಷ ಸರ್, ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಅಲ್ಲಿ 6 ಜನಕ್ಕೆ ನೋಟಿಸ್ ಕೊಟ್ಟಿಲ್ಲ. ಓಕೆ. ಆ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲರೂ ಒಪ್ಪಿದ್ರೆ ಒಪ್ಪಿಲ್ವಾ? ಒಪ್ಪಿಲ್ಲ. ಓಕೆ, ಅಲ್ಲಿ ಒಪ್ಪಿಲ್ಲ. ಇವಾಗ ಅವ್ರು ಆ ಥರ ಇದ್ದಿದ್ರೆ ಯಾರು ಪರ ಇದ್ದಾರೆ, ಯಾರು ಭೂಮಿ ಕೊಡ್ತಾರೆ ಅವ್ರಿಗೆ ಮಾತ್ರ ನೋಟಿಸ್ ಇಶ್ಯೂ ಮಾಡಬೇಕಾಗಿತ್ತು. ಬೇರೆ ರೈತರಿಗೆಲ್ಲ ಯಾಕೆ ನೋಟಿಸ್ ಇಶ್ಯೂ ಮಾಡಿದ್ರು? ಓಕೆ. ಇಲ್ಲಿ ಏನಾಗಿದೆ ಸರ್, ಒಬ್ಬ ಕಾಲಿಟ್ಟಿದ್ದು ಯಾರು ಜಮೀನಿಗೆ? ಕಾಲಿಟ್ಟಿದ್ದು ಯಾರು ಜಮೀನು? ಕಾಲಿಡಕ್ಕೆ ಬಿಟ್ಟೇ ಇಲ್ಲ ನಾವು. ಓಕೆ ಫೈನ್. ರೈತರು ಏನಾಗಿದೆ ನಮಗೆ ಇತ್ಯರ್ಥ ಆಗಬೇಕು. ನಮಗೆ ಇದು ಯಾರು MLAಗಳು ಹತ್ರ ಅವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಹತ್ರ ಒಂದು ಮಾತುಕತೆ ಕೂರಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಯಾರ್ದು ಸರ್ವೆ ಆಗಬಾರ್ದು.